ಸಾಲ ತಗೊಳ್ಳುವಾಗ ಚಂದ ಇರ್ತದೆ. ತಗೊಂಡಿರೋ ದುಡ್ಡು ಖಾಲಿ ಆದ್ಮೇಲೆ ಸಾಲ ತೀರಿಸ್ಬೇಕಲ್ಲ, ಅವ್ರು ಬಡ್ಡಿ ಕಟ್ಟಬೇಕಲ್ಲ, ಆವಾಗ ಶುರು ಆಗುತ್ತೆ. ಯಾಕಂದ್ರೆ ಶತ್ರುಶೇಷ ಋಣಶೇಷ ಯಾವಾಗಲೂ ಮಹಾ ದರಿದ್ರ. ಅದು ನಷ್ಟ ಆಗುವಂತ ಸಂದರ್ಭದಲ್ಲಿ ಆತ ಹುಷಾರಾಗಿ ಏನೋ ಒಂದು ರೀತಿಯಲ್ಲಿ ಮತ್ತೆ ಅದರಲ್ಲೇ ಕುಳಿತಾ 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 ಕೊನೆಯದಾಗಿ ಅವನು ಸಾಲದಲ್ಲಿ ಬಿದ್ದ. ಪಾಪಗಳು ಹೆಚ್ಚಾದಂತೆ ಮುಖ ಮುಚ್ಚಿಕೊಂಡು ಓಡಾಡಬಾರ್ದು, ಊರು ಬಿಟ್ಟು ಹೋಗ್ಬೇಕು, ಅಥವಾ ಯಾವುದೇ ರೀತಿಯಲ್ಲಿ ಅವಮಾನ ಅಪಮಾನ ಅನ್ನೋದು ಅನುಭವಿಸುವಂಥ ಸಾಧ್ಯತೆಗಳು ಜಾಸ್ತಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಸಾಲ ಮಾಡ್ಕೊಳ್ಳೋವಾಗ ಗೊತ್ತಾಗೋದಿಲ್ಲ, ಏನೋ ಒಂದು ರೀತಿಯಲ್ಲಿ ಬಂಡಾಟ, ಧೈರ್ಯ, ತೀರಿಸ್ತೀನಿ ಅನ್ನೋವಂಥ ಒಂದು ಮನಸ್ಥಿತಿ. ಅದು ನೀವು ಬ್ಯಾಂಕಲ್ಲಾದರೂ ಮಾಡಿ, ಇನ್ನೊಬ್ಬರ ಹತ್ರ ಆದರೂ ತಗೊಳ್ಳಿ, ಅಥವಾ ಏನಾದರೂ ಮಾಡಿ, ಸಾಲನೇ. ಸಾಲ ತಗೊಳ್ಳುವಾಗ ಚಂದ ಇರ್ತದೆ. ತಗೊಂಡಿರೋ ದುಡ್ಡು ಖಾಲಿ ಆದ್ಮೇಲೆ ಸಾಲ ತೀರಿಸ್ಬೇಕಲ್ಲ, ಅವ್ರು ಬಡ್ಡಿ ಕಟ್ಟಬೇಕಲ್ಲ, ಆವಾಗ ಶುರು ಆಗುತ್ತೆ. ಯಾಕಂದ್ರೆ ಶತ್ರುಶೇಷ ಋಣಶೇಷ ಯಾವಾಗಲೂ ಮಹಾ ದರಿದ್ರ. ಅದು ಹಿಂದೆ ಬಿಟ್ಟರೆ ಹಿಂದೆನೇ ತಿರುಗಾಡ್ತಾ ಇರುತ್ತೆ. ಜೀವನ ಅನ್ನೋದೇ ಅಲ್ಲೋಲ ಕಲ್ಲೋಲ ಮಾಡಿಬಿಡುತ್ತೆ ಈ ಸಾಲದಂಥ ಪರಿಸ್ಥಿತಿ. ಒಬ್ಬ ವ್ಯಕ್ತಿ ಬಹಳ ಸ್ಟ್ಯಾಂಡರ್ಡ್ ಆಗಿದ್ದ, ಒಂದು ಒಳ್ಳೆ ಅಂಗಡಿ ಮಾಡ್ಕೊಂಡು ಕೋಟಿಗಟ್ಟಲೆ ಬಿಸ್ನೆಸ್ ಮಾಡೋದು. ವ್ಯವಹಾರ ಚೆನ್ನಾಗಿತ್ತು, ಮತ್ತೊಂದಿತ್ತು, ಏನೋ ಒಂದು ರೀತಿಯಲ್ಲಿ ತಾರ್ಕಿಕವಾಗೋ ಅಥವಾ ಅವ್ನ ಮನಸ್ಸಿಗೆ ಒಂದು ಬಂದಿತ್ತು, ಬೇರೆ ಯಾವುದೋ ಒಂದು ವ್ಯವಹಾರ ಕೈ ಹಾಕ್ತ. ದುಡ್ಡು ತಗೊಂಡಲ್ಲಿ ಹಾಕ್ದ, ಅದು ಎಲ್ಲೋ ಒಂದು ಕಡೆ ನಷ್ಟ ಆಯಿತು, ಹಾಕಿದ್ದೋಯ್ತು. ಅದು ನಷ್ಟ ಆಗೋವಂಥ ಸಂದರ್ಭದಲ್ಲಿ ಆತ ಹುಷಾರಾಗಿಲ್ಲ, ಏನೋ ಒಂದು ರೀತಿಯಲ್ಲಿ ಮತ್ತೆ ಅದರಲ್ಲೇ ಕುಳಿತಾ ಕೊನೆಯದಾಗಿ ಈ ಹಳೆಯ ವ್ಯವಹಾರದಿಂದ ಮಾಡಿದ ದುಡ್ಡು ಹೋಯಿತು. ಈಗ ಮಾಡಿಕೊಂಡಿರ್ತಕ್ಕಂತಹ ಒಂದು ವ್ಯವಹಾರದಲ್ಲೂ ಕೂಡ ನಷ್ಟ ಆಯಿತು. ಕೊನೆಯದಾಗಿ ಅವನು ಸಾಲದಲ್ಲೇ ಬಿದ್ದ. ಇದು ಒಂದು ರೀತಿಯಲ್ಲಿ ಅವನ ಒಂದು ಜೀವನ. ಹೇಗೆ ಸಾಲಗಾರ ಕಿರುಕುಳ ಅಂದರೆ, ಬೆಳಗ್ಗೆ 4-5 ಗಂಟೆ ಅನ್ನೋಷ್ಟರಲ್ಲಿ ಮನೆ ಬಿಟ್ಟು ಹೊರಗಡೆ ಓಡೋಗ್ಬಿಡ್ಬೇಕು. ರಾತ್ರಿ ಊರೆಲ್ಲ ಮಲಗಿದ್ಮೇಲೆ ಮನೆಗೆ ಬಂದು ಸೇರ್ಕೋಬೇಕು. ಇಂತಹ ಪರಿಸ್ಥಿತಿ. ಜನಗಳ ಹತ್ರ ಮುಖ ತೋರಿಸ್ಲಿಕ್ಕಾಗೋದಿಲ್ಲ. ಹೀಗೆ ಕೆಲವೊಮ್ಮೆ ಏನಾಗುತ್ತೆ, ಮನೇಲಿದ್ದರೂ ಕೂಡ ಇಲ್ಲ ಅನ್ನುವಂಥ ಮಾತುಗಳನ್ನು ನಡೆಸ್ಕೋಬೇಕು. ಬರ್ತಾನೆ ಇರ್ತಾರೆ ಜನ, ಮನೆ ಮುಂದೆ ಕೂತ್ಕೊಂಡಿರ್ತಾರೆ, ದುಡ್ಡು ಕೊಡಿ. ಎಷ್ಟಂತ ಸಮಾಧಾನ ಮಾಡ್ತಾರೆ. ಸರಿ, ಎಲ್ಲಿಂದನ ಅಂತ ತಂದು ಕೊಡುತ್ತೆ. ಅದೇನು ಸಿಗೋ ವಸ್ತುನ ದುಡಿದ್ರೆ ದುಡ್ಡು. ಆ ದುಡಿಲಿಕ್ಕೂ ಕೂಡ ಸಮಯ ಕೊಡೋದಿಲ್ಲ, ಈ ಕಡೆ ವ್ಯವಹಾರ ಮಾಡಲಿಕ್ಕೂ ಬಿಡೋದಿಲ್ಲ. ಬರೀ ಸಾಲಗಾರ ಉಪದ್ರವ ಪುಟಳ ಹೆಚ್ಚಾಗ್ತಾ ಮನುಷ್ಯನಿಗೆ ಏನಾಗ್ಬಿಡುತ್ತೆ, ನನ್ನ ಜೀವನನೇ ಇಷ್ಟ, ನನ್ನ ಹಣೆ ಬರನೇ ಇಷ್ಟ ಅಂದ್ಕೊಂಡು ಆಂತರಿಕವಾಗಿ ಅವನು ಕುಗ್ಗುತ್ತಾನೆ. ಮಾನಸಿಕವಾಗಿ ಅವನು ಜಂಜಾಟದಲ್ಲಿ ಸಿಕ್ಕಾಕೊಳ್ತಾನೆ, ದುಡಿಮೆ ಮರಿತಾನೆ. ಈ ಸಾಲದಂತಹ ಗೊಡವೆಯಿಂದ ಬರೀ ತಪ್ಪಿಸ್ಕೊಂಡು ಓಡಾಡುವಂಥ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ. ಇದು ಕೆಲವೊಮ್ಮೆ ಏನಾಗುತ್ತೆ, ಬರ್ತಾರೇನೋ ಮನೆಗೆ ಈ ಹೆಣ್ಮಕ್ಳು, ಯಾರಿಗೋ ಏನೋ ದುಡ್ಡಿಸ್ಕೊಂಡು ಕೊಟ್ಬಿಡ್ತಾರೆ. ಅಣ್ಣ ತಮ್ಮದಿರಿಗೋ, ತವ್ರ ಮನೆಯವ್ರಿಗೋ, ಅಥವಾ ಸ್ನೇಹಿತೆಯರಿಗೋ. ಗಂಡಂಗೆ ಗೊತ್ತಿಲ್ಲದೇ ಕೊಟ್ಟಿರೋರು ಜಾಸ್ತಿ. ದುಡ್ಡು ತೊಗೊಂಡವರೆಲ್ಲ ಓಡೋದ್ರೆ ಇವ್ರಿಗೆ ಹಿಡ್ಕೊಂಡಿರ್ತಾರೆ ತೀರಿಸಿ ಅಂತ. ಈ ರೀತಿಯಲ್ಲಿ ಸಿಕ್ಕಾಕೊಂಡು ನರಳಾಟ ಅನುಭವಿಸ್ತಾ ಇರ್ತಕ್ಕಂಥವ್ರು ಬಹಳಷ್ಟು ಜನ ಇರ್ತಾರೆ. ಜಾಮೀನಾಗಿ ಮಧ್ಯದಲ್ಲಿ ಈ ಸಾಲ ತಗೊಳೋದು ದೊಡ್ಡ ವಿಷಯ ಅಲ್ಲ, ಸಾಲ ತೀರಿಸ್ಲಿಕ್ಕಾಗದೆ ಒಂದು ರೀತಿಯಲ್ಲಿ ಪರಿಪಾಠ, ಬರೀ ನಿತ್ರಾಣ ಸ್ಥಿತಿಗೆ ಹೋಗಿರತಕ್ಕಂಥದ್ದು. ಕೆಲವೊಮ್ಮೆ ಜಗಳ, ಕದನ, ಕಲಹ, ಮನೆಯಲ್ಲಿ ಒಂದು ರೀತಿಯಲ್ಲಿ ಮರ್ಯಾದೆ ಇಲ್ದಿರುವಂಥ ಒಂದು ವಾತಾವರಣ. ಈ ಸಮಸ್ಯೆಗಳು ನೋಡಿ, ಸಾಲ ಮಾಡೋದಕ್ಕಿಂತ ಮುಂಚೆ ಬಹಳಷ್ಟು ಯೋಚನೆ ಮಾಡಬೇಕು. ಯಾವ ತಂತ್ರ ಪರಿಹಾರ ಇರಲಿ, ಮಂತ್ರ ಪರಿಹಾರ ಇರಲಿ, ಮತ್ತೊಂದಿರಲಿ, ಏನೋ ಸಿಗುತ್ತೆ ಅಂತ ಹೇಳ್ಬಿಟ್ಟು ಈ ದುಡ್ಡನ್ನು ತಗೊಂಡೆ ಅದು ತೀರಿಸದೇ ಇರ್ತಕ್ಕಂಥ ಮುಟ್ಟಾಳತನ ಇದೆಯಲ್ಲ, ಇದು ನಿಜವಾಗ್ಲೂ ಜೀವನದ ಪತನ. ಅನವಶ್ಯಕವಾಗಿ ಅನಗತ್ಯವಾಗಿ ಯಾರು ಪುಕ್ಸಾಟೆ ಕೊಡೋದಿಲ್ಲ. ದುಡ್ಡು ಕೊಡ್ತಾರೆ ಅಂತ ಹೇಳಿ ತಗೊಂಡು ಇಟ್ಕೊಂಡು ವಾಪಸ್ ಕೊಡುವಾಗ, ಅಥವಾ ತಗೊಂಡಿರೋ ದುಡ್ಡನ್ನ ಚೆನ್ನಾಗಿ ತಾವು ಉಪಯೋಗಿಸ್ಕೊಂಡು ವಾಪಸ್ ಕೊಡದೇ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿದ್ದಾಗ ಏನು ಮಾಡೋಕ್ಕಾಗುತ್ತೆ? ಬಹಳಷ್ಟು ಯೋಚನೆ ಮಾಡಬೇಕು. ಸಾಲ ಮಾಡುವಾಗ ನಮ್ಮ ಕೈಲಿ ಆಗುತ್ತೋ ಇಲ್ವೋ, ತೀರಿಸ್ಬೋದೋ ಇಲ್ವೋ. ಜೀವನ ಹೀಗೆ ಇರೋದಿಲ್ಲ, ನಾವು ಮಾಡೋವಂಥ ಸಾಲ ಯಾರಿಗೂ ಬಿಡಲ್ಲ, ಮನೆ ಈ ಪರಿಸ್ಥಿತಿ ಹೀಗಾಗುತ್ತೆ. ಎಲ್ಲವನ್ನು ಯೋಚನೆ ಮಾಡಿದೆ. ಆದರೆ ಮಾಡುವಾಗ ಗೊತ್ತಾಗಲ್ಲ, ಮಾಡಿದ್ಮೇಲೆ ಅದರ ಒಂದು ಫಲ ಏನಿದೆ ಅನುಭವಿಸುವಂಥ ಸ್ಥಿತಿ. ಯಾಕಂದ್ರೆ ಏನು ಮಾಡಿದ್ವಿ ಕರ್ಮ ಅದೇ ಅಲ್ವಾ ನಮ್ಗೆ ಸಿಗೋದು ವಾಪಸ್. ತೊಗೊಂಡಿದ್ದೀವಿ ದುಡ್ಡು ಕೊಡಲೇಬೇಕು, ಕೊಡದೇ ಇದ್ದರೆ ಬಯಸ್ಬೋದು. ಪರಿಸ್ಥಿತಿ ಹಿಂಗೆ ಹೋಗಿರುತ್ತೆ. ಮನುಷ್ಯನ ಅಂತಸ್ತತ್ವ ಕಳ್ಕೊಂಡಿರ್ತಾರೆ.
ಏನಾದರೂ ಒಂದು ನಿರ್ಣಯ ತೆಗೆದುಕೊಳ್ಳುವಂಥ ಒಂದು ಸ್ಥಿತಿ, ವಿಚಾರ, ವ್ಯವಸ್ಥೆಗಳು ಕೂಡ ಮನಸ್ಸಿಗೆ ಬರ್ತಾ ಇರುತ್ತೆ. ಕೆಟ್ಟದಿರ್ಬೋದು, ಒಳ್ಳೇದಿರ್ಬೋದು ಮನುಷ್ಯನಿಗೆ. ಹಾಗಾಗಿ ಸಾಲ ಅನ್ನೋದೇ ಮಹಾದೈತ್ಯ. ಅದರಲ್ಲೂ ಕೆಲವೊಮ್ಮೆ ಏನಾಗುತ್ತೆ, ಈ ಬಡ್ಡಿ 5 ರೂಪಾಯಿ, 10 ರೂಪಾಯಿ, 20 ರೂಪಾಯಿ ಇಂಥದ್ದೆಲ್ಲ ಕೇಳಿದ್ದೀನಿ. ಆ ಸಮಯದಲ್ಲಿ ಅವ್ನು ಯಾರಿಗೋ ಕೊಡಬೇಕು, ಅವ್ನು ಎಷ್ಟಾರ ಕೊಟ್ಟರು ಸಾಕು, ತೊಗೊಂಡೋಗ್ಬಿಟ್ಟು ಅಲ್ಲಿಗೆ ಹಾಕ್ಬಿಡ್ಬೇಕು. ಆಮೇಲೆ ಇವನ ಹತ್ರ ಬಡ್ಕೊಂಡು ತಿರುಗಾಡಬೇಕು. ಪರಿಸ್ಥಿತಿ ನೋಡಿ ಹೇಗಾಗುತ್ತೆ. ಮನುಷ್ಯನಿಗೆ ದುರ್ಬಲ ಆಗ್ತಾ ಇದ್ದಾಗ ಎಲ್ಲವನ್ನೂ ಹೌದು ಅಂತ ಒಪ್ಕೊಂಡ್ಬಿಡ್ತಾನೆ. ಅವನು ಸರಿ ಇದ್ದಾಗ ಅವ್ನು ತರಕಾರಿ ತೊಗೋಬೇಕಂದ್ರೆ 1 ರೂಪಾಯಿ ಕಮ್ಮಿ ಮಾಡ್ಕೊಂಡು ಬರ್ತಾ ಇರ್ತಾನೆ. ಒಂದು ಬಟ್ಟೆ ಅಂಗಡಿಗೆ ಹೋದ್ರೂ 100 ರೂಪಾಯಿ ಕಮ್ಮಿ ಮಾಡಿಸ್ತಾ ಇರ್ತಾರೆ. ಅದೇ ಅವನು ದುರ್ಬಲನಿದ್ದಾಗ 5 ರೂಪಾಯಿ ಬಡ್ಡಿ ಸರಿ, 20 ರೂಪಾಯಿ ಬಡ್ಡಿ ಅಂದ್ರೂ ಸರಿ, ದಿನ ಕಟ್ಟೋದು ಸರಿ, ವಾರ ಕಟ್ಟೋದು ಸರಿ. ಇಂಥ ಒಂದು ಸ್ಥಿತಿಗೆ ತಳ್ಳಬಿಡುತ್ತೆ. ಹೀಗೆ ಈ ಸಾಲದ ಬಾಪ್ತುಗಳು ಹೆಚ್ಚಾದಂತೆ ಮುಖ ಮುಚ್ಕೊಂಡು ಓಡಾಡಬೇಕು, ಊರು ಬಿಟ್ಟು ಹೋಗಬೇಕು, ಅಥವಾ ಯಾವುದೇ ರೀತಿಯಲ್ಲಿ ಅವಮಾನ, ಅಪಮಾನ ಅನ್ನೋದು ಅನುಭವಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಹಾಗಾಗಿ ಸಾಲ ಮಾಡೋದೇ ತಪ್ಪು, ಸುಖ ಸುಮ್ಮನೆ ಮಾಡೋದು ತಪ್ಪು. ಅನಿವಾರ್ಯ ಕಾರಣಗಳಿಂದ ಮಾಡಿದರೆ ಏನೂ ಮಾಡಲಿಕ್ಕಾಗಲ್ಲ. ಅವಶ್ಯಕತೆ ನೋಡಿ ಜೀವನ ಮಾಡಿ, ಅನವಶ್ಯಕವಾಗಿ ಇಂಥ ಗೊಡವೆಗೆ ಹೋಗಬೇಡಿ. ಸರಿ, ಇಂಥ ಸಮಸ್ಯೆಗಳಿಗೆ ಪರಿಹಾರ ಏನು ಅನ್ನೋದಾದರೆ ಒಂದು ಸಣ್ಣದಾಗಿ ನಾನು ಪರಿಹಾರ ಕೊಡ್ತಾ ಇದ್ದೀನಿ. ಒಂದು ಮರದ ಪೆಟ್ಟಿಗೆಯನ್ನು ತೆಗೆದುಕೊಳ್ಳಿ. ಮರದ ಪೆಟ್ಟಿಗೆ, ಅದಕ್ಕೆ ಲಾಕ್ ಸಿಸ್ಟಮ್ ಇರಬೇಕು ಅಂಥದ್ದು. ರಕ್ತಚಂದನದ ಚಕ್ಕೆ, ಗ್ರಂಥಿಗೆ ಅಂಗಡಿಗೆ ಹೋದರೆ ಸಿಗುತ್ತೆ ನಿಮಗೆ. ಶ್ರೀಗಂಧದ ಚಕ್ಕೆ, ಅದು ಸಿಗುತ್ತೆ ನಿಮಗೆ. ಸಿಂಧೂರ ಒಂದು ಡಬ್ಬಿಯಲ್ಲಿಡಿ. ಅರಿಶಿಣ ಕುಂಕುಮ ಅದು ಒಂದು ಡಬ್ಬಿಯಲ್ಲಿಡಿ. ಅಷ್ಟಗಂಧ, ಅಷ್ಟಬಂಧ ಅನ್ನೋಂಥ ವಸ್ತು ಸಿಗುತ್ತೆ ಗ್ರಂಥಿಗೆ ಅಂಗಡಿಯಲ್ಲಿ, ಅದನ್ನು ಇಡಿ. 9 ಕವಡೆ, 9 ಗೋಮತಿ ಚಕ್ರ, ಇಷ್ಟು ಇಟ್ಟು ತಾಮ್ರದ ಬೀಗವನ್ನು ಹಾಕಿ ಭದ್ರವಾಗಿ ನಿಮ್ಮ ಮನೆಯ ಕುಬೇರ ಮೂಲೆಯಲ್ಲಿ ಮುಚ್ಚಿಡಿ. ಧನಲಕ್ಷ್ಮಿ ಕಣ್ಣು ತೆರೀತಾನೆ, ಭಾಗ್ಯಲಕ್ಷ್ಮಿ ಉದಯ ಆಗುತ್ತೆ. ಹಾಗೆ ನಿಮ್ಮ ಮನೆಯಲ್ಲಿ ಒಂದು ಪಾಸಿಟಿವಿಟಿ ಅನ್ನೋದು ಬರುತ್ತೆ, ಧನಾತ್ಮಕತೆ. ಯಾರೋ ಬಂದು ಕಿರಿಕಿರಿ ಮಾಡ್ತಾರೆ ಸಾಲಗಾರರು, ನಿಮ್ಮ ಮಾತಿನ ಮೇಲೆ ನಂಬಿಕೆ ಬರುತ್ತೆ, ಸುಮ್ಮನೆ ಕೇಳ್ಕೊಂಡು ಹೋಗುವಂಥ ಸ್ಥಿತಿ ಬರುತ್ತೆ. ನಿಮಗೂ ಕೂಡ ವ್ಯವಹಾರ ಮಾಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ವ್ಯಾವಹಾರಿಕವಾಗಿ ಪ್ರಗತಿ ಆಗ್ತೀರಾ, ಗೆಲ್ತೀರಾ. ಕೋಟಿ ಸಾಲ ಇದ್ದರೂ ಯೋಚನೆ ಮಾಡ್ಕೊಂಡು ಕೂರಕ್ಕೆ ಹೋಗ್ಬಿಡಿ. ಸಾಲ ತೀರಿಸ್ಲಿಕ್ಕೆ ಬೇಕಾಗಿರ್ತಕ್ಕಂಥದ್ದನ್ನು ಮಾತ್ರ ಯೋಚನೆ ಮಾಡಿ. ಅಯ್ಯೋ ಸಾಲ ಆಯಿತು ಅನ್ನೋ ಆಕಾಶ ತಲೆ ಮೇಲೆ ಬಿತ್ತು ಅಂತ ಯೋಚನೆ ಮಾಡೋದಕ್ಕಿಂತ ಹೇಗೆ ನಾವು ಇದರಿಂದ ಹೊರಗಡೆ ಬರಬೇಕು ಅನ್ನೋದನ್ನು ಮೊದಲು ಯೋಚನೆ ಮಾಡಿ. ಭಾಳಷ್ಟು ಜನ ಇದರಲ್ಲೇ ಕಾಲಹರಣ ಮಾಡಿಬಿಡ್ತಾರೆ. ಸಾಲ ಆಯಿತು, ನನಗೆ ಹಿಂಗಾಯಿತು, ನನಗೆ ಹಂಗಾಯಿತು, ಆಗೋದಾಗೋಗ್ಬಿಟ್ಟಿತ್ತು, ಏನು ಮಾಡೋಕ್ಕಾಗಲ್ಲ. ಹೊರಗಡೆ ಬನ್ನಿ, ಅದನ್ನು ಯೋಚನೆ ಮಾಡಿ. ಅದನ್ನು ತಿಳಿಸ್ತಾ ಇದ್ದೀನಿ. ಇಲ್ಲಿ ಕೂತ್ಕೊಂಡು ನಾನೇನೋ ದೊಡ್ಡದಾಗಿ ವಿಷಯ ಹೇಳೋದಲ್ಲ. ಪಾಪ ಅನುಭವಿಸೋರಿಗೆ ಗೊತ್ತಿರ್ತದೆ ಸಂಕಟ ಏನು ಅಂತ ಹೇಳ್ಬಿಟ್ಟು. ಆದರೂ ಕೂಡ ಹೇಳೋದು ಧರ್ಮ, ನನ್ನ ಕರ್ಮ ಹೇಳ್ತಾ ಇದ್ದೀನಿ. ಕೇಳೋದನ್ನು ನೀವು ಕೇಳ್ತಾ ಇದ್ದೀರ. ಇರಲಿ, ದೈವೇಚ್ಛೆ ಇದೊಂದು ತಂತ್ರ ಪರಿಹಾರವನ್ನು ಮಾಡಿ ಖಂಡಿತ ಸಾಲದಂತಹ ಶೂಲದಿಂದ ಹೊರಗಡೆ ಬಂದು ಸ್ವಚ್ಛಂದವಾಗಿ ಜೀವನ ಮಾಡಿ. ಹಾಗೆ ಸಾಲದ ಗೊಡವೆಗೆ ಹೋಗ್ಬಿಡಿ. ಯಾವುದೋ ಸಾಲಕ್ಕೆ ಇನ್ನೊಂದು ಸಾಲ ಮಾಡ್ಕೊಂಡು ಹೋಗ್ಬಿಡಿ. ಇರೋ ಸಾಲದಲ್ಲೇ ಬಡಿದಾಟ ಮಾಡಿ ತೀರಿಸುವಂಥ ಒಂದು ಪ್ರಯತ್ನ ಮಾಡಿ. ಇನ್ನೊಂದು ಸಾಲ ಮತ್ತೊಂದು ಸಾಲ ಹೆದರ್ಕೊಂಡು ಮಾಡ್ಕೊಂಡು ಬೇಡ. ಆದಷ್ಟು ಅವಶ್ಯಕತೆ ಇದ್ದಷ್ಟು ಜೀವನಕ್ಕೆ ದಾರಿ ನೋಡ್ಕೊಳ್ಳಿ. ಶುಭವಾಗಲಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬರ್ರಿ. ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಶುಭ ಆಗಲಿ. ನಮಸ್ಕಾರ.